ವಿಜಯಪುರ ಪಟ್ಟಣದ 9ನೇ ವಾರ್ಡ್ ಸೇರಿದಂತೆ ಹಲವು ರಸ್ತೆಗಳು ಡಾಂಬರೀಕರಣ ಕಾಣದೆ ಕೆಲ ವರ್ಷಗಳಿಂದ ಗುಂಡಿಗಳು ಬಿದ್ದು ಜನರು ಹಾಗೂ ವಾಹನಗಳ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು. ಆದರೆ ಈ ರಸ್ತೆಗಳಿಗೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು, ಹಳ್ಳ ಗುಂಡಿಗಳು ಬಿದ್ದಿದ್ದ ರಸ್ತೆಗಳಿಗೆ ಡಾಂಬರೀಕರಣ ಮಾಡಲಾಗಿದ್ದು ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. 9ನೇ ವಾರ್ಡಿನ ಸದಸ್ಯೆ ಹಾಗೂ ಪುರಸಭೆ ಅಧ್ಯಕ್ಷರಾಗಿರುವ ಎಸ್ ಭವ್ಯಮಹೇಶ್ ಅವರ ನಿರಂತರ ಪ್ರಯತ್ನ ಹಾಗೂ ಒತ್ತಾಯದಿಂದಾಗಿ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿದೆ. ಮಂಡಿಬೆಲೆ ರಸ್ತೆಯ ಮೂಲಕ ಮಂಡಿಬೆಲೆ, ಗಡ್ಡದನಾಯಕನಹಳ್ಳಿ, ತಿಮ್ಮಹಳ್ಳಿ, ಚಿಕ್ಕತತ್ತಮಂಗಲ ಸೇರಿದಂತೆ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದರಿಂದ ಇಲ್ಲಿನ ಜನರು ರಸ್ತೆಗೆ ಡಾಂಬರೀಕರಣ ಮಾಡಿಸುವಂತೆ ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದರು. ಆದ್ದರಿಂದ ಈ ರಸ್ತೆಗೆ ಡಾಂಬರೀಕರಣ ಮಾಡಲಾಗಿದೆ. ಇದರ ಜೊತೆಯಲ್ಲಿ ದೇವನಹಳ್ಳಿ ಮುಖ್ಯ ರಸ್ತೆಯಿಂದ ಗಡ್ಡದನಾಯಕನಹಳ್ಳಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ, ವಿಜಯಪುರದಿಂದ ಮೇಲೂರಿನ ಕಡೆಗೆ ಹೋಗುವ ರಸ್ತೆಗೂ ಡಾಂಬರೀಕರಣ ಮಾಡಿದ್ದಾರೆ. ಸರ್, ಇದನ್ನ ನಾವು ಫಸ್ಟ್ ಆಫ್ ಆಲ್ ನಮ್ಮ ಮುನಿಯಪ್ಪ ಅವರಿಗೆ ಧನ್ಯವಾದಗಳು ಹೇಳ್ತಿದ್ದೇವೆ. ಯಾಕಂದರೆ ಇದು ನಾವು ಅವಧಿ ಯಾವಾಗ 5 ವರ್ಷದ ಹಿಂದೆ ಫಸ್ಟ್ ನಾವು ಟಾರ್ ಹಾಕ್ಸ್ಬೇಕು ಅಂತ ನಾವು ಮಿನಿಸ್ಟರ್ ಹತ್ರ ಬೇಡಿಕೆ ಇಟ್ಟಿದ್ವಿ. ಯಾಕಂದರೆ ನಾವು ಫಸ್ಟು ಹೋಗಿ ಜನ ಕೇಳಿದ್ರೆ ನೋಡಿ ಹಳ್ಳ ಇದೆ, ಮಳೆ ಬಂದರೆ ದಾರಿಲಿ ಏನೂ ಕಾಣಿಸಲ್ಲ, ಹಳ್ಳ ಯಾವುದು ರೋಡ್ ಯಾವುದಂತ ಗೊತ್ತಾಗ್ತಾ ಇರಲಿಲ್ಲ. ನಾವು ಎಲ್ಲ ಸದಸ್ಯರೆಲ್ಲ ಓಡಾಡಿ ನಮ್ಮ ಊರಿಗೆ ಮೇನ್ ರೋಡ್ ಮಿನಿಸ್ಟ್ರ್ ಅನುದಾನದಲ್ಲಿ 2 ಕೋಟಿ ನಮಗೆ ವಿಜಯಪುರಕ್ಕೆ ಕೊಟ್ಟಿದ್ದಾರೆ ಮಿನಿಸ್ಟ್ರು. ಅದರಲ್ಲಿ ಮೇನ್ ರೋಡ್ ಯಾವುದು, ಅದರಲ್ಲಿ ಎಲ್ಲ ಮೇನ್ ರೋಡ್ಗೂ ಟಾರ್ ಹಾಕ್ಸ್ತಾ ಇದ್ದೀವಿ. ಅದರಲ್ಲಿ ಮೇನ್ ಇವಾಗ 9ನೇ ವಾರ್ಡಲ್ಲಿ ಟಾರ್ ಹಾಕ್ಸ್ತಾ ಇದ್ದೀವಿ. ಅದು ತುಂಬಾ ಖುಷಿಯಾಗಿದೆ. ಅದರಲ್ಲಿ ಮಿನಿಸ್ಟ್ರಿಗೆ ತುಂಬ ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಮ್ಮ ಸಾರ್ವಜನಿಕರು ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ಯಾಕಂದರೆ ಮಳೆಗಾಲದಲ್ಲಿ ಅದು ಮಂಡಿಬೆಲೆ ರಸ್ತೆ ಆಗಿರೋದ್ರಿಂದ ಹಳ್ಳಿಗಳಿಗೆ ಕನೆಕ್ಷನ್ ಇದೆ. ಎಲ್ಲರೂ ಅದೇ ರೋಡಲ್ಲಿ ಓಡಾಡೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತಾಯಿತ್ತು. ಸಾರ್ವಜನಿಕರು ತುಂಬ ಬೇಡಿಕೆ ಇಟ್ಟಿದ್ರು, ಮೇಡಮ್ ಫಸ್ಟು ರೋಡು ಅಂತ ಕೇಳಿ ನನಗೆ ಇವಾಗ ತುಂಬ ಖುಷಿ ಆಗ್ತಾ ಇದೆ, ನನಗೇನೆ ಖುಷಿ ಆಗ್ತಾ ಇದೆ. ಏನೋ ಒಂದು ಹಠ ಸಾಧಿಸಿದ್ದೀನಿ ಅನ್ನೋ ಖುಷಿ ಇದೆ ಸರ್. ನಾನು ಈಗ ಮಾಯಾ ಸ್ಕೂಲ್ ರೋಡು ಡಾಂಬರೀಕರಣ ಆಗ್ತಾ ಇದೆ ಸರ್. ನೆಕ್ಸ್ಟ್ ಇನ್ನೊಂದು ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಈಗ ಯಾವುದದು ಮೇಲೂರು ರೋಡು, ಅದು ತುಂಬ ಹಳ್ಳದಿಂದ ಇತ್ತು. ಮಿನಿಸ್ಟ್ರು ಹೋಗೋದು ಅದೇ ದಾರಿಲೇ ಹೋಗ್ತಾ ಇದ್ರು. ಅವ್ರಿಗೂ ನಾವು ಹೇಳಿದ್ವಿ, ಸರ್ ನೀವೇ ಓಡಾಡೋದು ಈ ದಾರಿಗೆ ಅಂತ ಹೇಳಿ ಅವ್ರಿಗೂ ಹೇಳಿ. ಆಮೇಲೆ ವಾರ್ಡ್ 1 ದೇವನಹಳ್ಳಿ ರೋಡಲ್ಲಿ ಅಲ್ಲೂ ಡಾಂಬರೀಕರಣ ಆಗಿ ಈಗ ನೆಕ್ಸ್ಟ್ ಅದು ರಾಜ್ಯದಲ್ಲಿ